ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಮೊದಲನೇದಾಗಿ ನಮಸ್ಕಾರ ಎಲ್ಲರಿಗೂ ಕೂಡ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ನನ್ನ ಫೇವ್ರೆಟ್ ಜರ್ನಲಿಸ್ಟ್, ಪತ್ರಿಕೋದ್ಯಮ ಅಂತ ಹೇಳಿದಾಗ ನಾನು ಕೂಡ ಪತ್ರಿಕೋದ್ಯಮದ ಒಂದು ಸ್ಟೂಡೆಂಟ್. MA ಕೂಡ ನಾನು ಪತ್ರಿಕೋದ್ಯಮದಲ್ಲೇ ಮಾಡಿರುವಂಥದ್ದು. ಸೊ ವಿಶ್ವೇಶ್ವರ ಭಟ್ ಸರ್ ಅವರು ನಮಗೆಲ್ರಿಗೂ ಕೂಡ ಒಂಥರ ಮಾದರಿ. ಅವರ ಎದುರುಗಡೆ ಮಾತಾಡೋದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನರ್ವಸ್ನೆಸ್ಸೆ. ಹಾಗೆ ಇಷ್ಟೊತ್ತು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಇದ್ದಂತಹ ನಮ್ಮೆಲ್ಲರ ಪ್ರೀತಿಯ ಹಾಗೆ ಸಂಸದರಾಗಿರುವಂತಹ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ, UT ಖಾದರ್ ಸರ್, ಹಾಗೆ ವೇದಿಕೆಯಲ್ಲಿ ಎಷ್ಟೋ ಜನ ವೈದ್ಯರು ಡಾಕ್ಟರ್ಸ್ ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು. ನನಗೆ ಎರಡು ಸಾಲುಗಳು ನೆನಪಾಗುತ್ತೆ. ಡಾಕ್ಟರ್ HS ಸರ್ ಅವರ ಒಂದು ಇದು. ಸೊ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಸರ್ ಅಂತ ಹೇಳಿದಾಗ ಅವರು ನಮ್ಮ ರಚನೆಯ ಡಾಕ್ಟರ್. ಅವರು ಕವಿ ಆಗಿರೋದ್ರು, ಕವಿ ಹಾಗೆ ರಚನಾಕಾರರು. ಸೊ ಅವರ 2 ಸಾಲುಗಳು ನಂಗೆ ನೆನಪಾಗುತ್ತೆ. ಇಲ್ಲಿ ಆವಾಗಲೇ ಒಂದು ಚಿಕ್ಕದಾಗಿ ಒಂದು ಮ್ಯೂಸಿಕಲ್ ಈವ್ನಿಂಗ್ ಥರ ಮಾಡಿದ್ರು. ಸೊ ದಯವಿಟ್ಟು ನನ್ನ ಸಿಂಗಿಂಗ್ ಸ್ಕಿಲ್ಸ್ನ ಜಡ್ಜ್ ಮಾಡಬೇಡಿ, ಬಟ್ ಈ 2 ಸಾಲುಗಳಲ್ಲಿ ಎಷ್ಟೊಂದು ಅರ್ಥ ಇದೆ ಅನ್ನೋ ಥರದಲ್ಲಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ. ಯಾಕೆ ಈ ಸಾಲುಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲನೇ ಒಂದು ಸಾಲಿನಲ್ಲಿ ಚಿಂತೆ ಅನ್ನೋ ಒಂದು ಪದ ಬರುತ್ತೆ. ಚಿಂತೆಗೆ ಹಾಗೆ ಚಿತೆಗೆ ಇರುವಂತಹ ಒಂದೇ ಒಂದು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಮಧ್ಯದಲ್ಲಿರುವಂಥ 0 ಮಾತ್ರ ಅಂತೆ. ಇವತ್ತು ಎಷ್ಟೋ ಜನ ಡಾಕ್ಟರ್ಸ್ಗಳಿಲ್ಲಿದ್ದೀರಾ, ಗೈಡೆನ್ಸ್ ಕೊಡ್ತೀರಾ, ನಿಮ್ಮ ಸಲಹೆ ಸೂಚನೆ ಅಡ್ವೈಸಸ್ಗಳಿಂದ ನಾವು ಎಷ್ಟೋ ಇನ್ಸ್ಪಿರೇಷನ್ಗಳನ್ನ ತೊಗೊತೀವಿ. ಆದರೆ ಪ್ರತಿಯೊಂದು ವೈದ್ಯರು ಯಾವುದೇ ಒಂದು ಕ್ಷೇತ್ರದಲ್ಲೂ, ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಗೈನಕಾಲಜಿಸ್ಟ್ಗಳಾಗಿರ್ಬೋದು, ಎಲ್ಲೇ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದಾಗ ಒಂದೇ ಒಂದು ಫಸ್ಟ್ ಪ್ರಶ್ನೆ ಕೇಳೋದೇ ಜಾಸ್ತಿ ಚಿಂತೆ ಮಾಡ್ತೀರಾ ಅನ್ನುವಂಥದ್ದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಸ್ಟ್ರೆಸ್ಫುಲ್ ಯುಗದಲ್ಲಿ ಚಿಕ್ಕ ಪುಟ್ಟ ಅಥವಾ ದೊಡ್ಡದೇ ಎಷ್ಟೇ ಒಂದು ವಿಚಾರಗಳು ನಮ್ಮ ಜೀವನದಲ್ಲಿ ಆಗಬೇಕಾದ್ರೆ ಫಸ್ಟ್ ನಮಗೆ ಯೋಚನೆ ಬರೋದೇ ಮುಂದೇನು, ಫ್ಯೂಚರಿಸ್ಟಿಕ್ಕಾಗಿ ಯೋಚನೆ ಮಾಡ್ತೀವಿ. ಆದರೆ ಪ್ರೆಸೆಂಟ್ ಅಂತ ನಾವೇನು ಕರಿತೀವಿ, ಈಗಿನ ಕ್ಷಣದ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಅದಕ್ಕೆ ದೇರ್ ಇಸ್ ಅ ಸೇಯಿಂಗ್ ದ್ಯಾಟ್ ನಾಳೆ ಅನ್ನೋದೇನಿದೆ ಅದು ಫ್ಯೂಚರಲ್ಲಿ ಬರುತ್ತೆ. ಆದರೆ ಇವತ್ತಿಗೆ ಅದಕ್ಕೆ ನಾವು ಪ್ರೆಸೆಂಟ್ ಅಂತ ಕರಿತೀವಿ. ಪ್ರೆಸೆಂಟ್ ಅಂದರೆ ಗಿಫ್ಟ್ ಅಂತ, ಅದು ನಮಗೆ ದೇವ್ರು ಕೊಟ್ಟಿರುವಂತಹ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಪ್ರೆಸೆಂಟ್ ಮೂಮೆಂಟ ಎಂಜಾಯ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಫಿಟ್ನೆಸ್ ಹಾಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಷ್ಟೋ ಕಡೆ ಮಾತಾಡಿದ್ದೀನಿ, ಅಥವಾ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ನಾನು ಅದ್ರ ಬಗ್ಗೆ, ನಾನು ಮೆಂಟಲ್ ಹೆಲ್ತ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಇವತ್ತು ನಾನು ವೈದ್ಯರಿಗೆ ನಾನು ಅಡ್ವೈಸ್ ಕೊಡುವಂಥ ಒಂದು ಮಟ್ಟಕ್ಕೆ ನಾನಿನ್ನೂ ಹೋಗಲಿಲ್ಲ. ಅವರಿಂದ ನಾನು ಅಡ್ವೈಸ್ ಪಡಿಬೇಕು. ಬಟ್ ಐ ಥಿಂಕ್ ಒಂದೇ ಒಂದು ನಾನು ಹೇಳಕ್ಕೆ ಬಯಸ್ತೀನಿ ಏನಪ್ಪ ಅಂತ ಹೇಳಿದರೆ, ಸ್ಟ್ರೆಸ್ ಅನ್ನೋದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಥರದಲ್ಲಿ ಇನ್ನೂ ಕೂಡ ಒಂದು ನಾಲೆಡ್ಜ್ ಅಥವಾ ಒಂದು ಮೋಟಿವೇಶನ್ನ ನಾವು ಜನರಿಗೆ ಕೊಡಬೇಕಾಗಿದೆ. ಯಾಕಂತ ಹೇಳಿದರೆ ಈಗ ನಾವು ಎಷ್ಟೋ ವರ್ಕೌಟ್ ಮಾಡ್ತೀವಿ, ಪಿಲಾಟೀಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳು ಮಾಡ್ತೀವಿ. ಬಟ್ ಅದರಿಂದ ರಿಕವರಿ ಆಗುವಂತಹ ಎಷ್ಟೋ ವಿಚಾರಗಳನ್ನು ನಾವು ತೋರಿಸ್ಕೊಡಲ್ಲ ಅಥವಾ ಅದ್ರ ಬಗ್ಗೆ ಚಿಂತಿಸಲ್ಲ ಅಂತ. ಸೊ ಎಷ್ಟು ನಾವು ಟ್ರೀಟ್ಮೆಂಟ್ ಸೆಂಟರ್ಸ್ಗಳ ಜೊತೆಗೆ ರಿಕವರಿ ಸೆಂಟರ್ಸ್ಗಳು ಕೂಡ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದರೆ ನೀವು ಎಕ್ಸ್ಟ್ರೀಮಾಗಿ ವರ್ಕೌಟ್ ಮಾಡಿ ಆದಮೇಲೆ ಆ ವರ್ಕೌಟಿಗೆ ತಕ್ಕಾದಂತಹ ರಿಕವರಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆ ರಿಕವರಿ ಬಗ್ಗೆ ಒಂದು ನಾಲೆಜ್ನ ಶೇರ್ ಮಾಡುವಂಥದ್ದು, ಅಥವಾ ಅದ್ರ ಬಗ್ಗೆ ಎಷ್ಟು ನಾಲೆಜ್ ಇದೆ ಅದನ್ನು ಬೇರೆಯವ್ರಿಗೆ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದು ನನ್ನ ಅನಿಸಿಕೆ ಆಗಿರುತ್ತೆ. ಹಾಗೆ ಇವತ್ತು ಪ್ರೈಡ್ ಆಫ್ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ನನ್ನ ಕರೆದು ಎಲ್ಲ ಗಣ್ಯರ ಜೊತೆಗೆ ಭಾಗವಹಿಸೋಕ್ಕೆ ಒಂದು ಅವಕಾಶ ಕೊಟ್ಟಿರುವಂತಹ ಪ್ರತಿಯೊಬ್ಬ ವಿಶ್ವವಾಣಿಯ ಪತ್ರಿಕೋದ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇವತ್ತು ನನಗೆ ಕರೆಸಿರೋದಕ್ಕೆ.
ಖುಷಿ ಆಯಿತು. ಥ್ಯಾಂಕ್ ಯು ವಿಶ್ವೇಶ್ವರ್ ಸರ್ ಆ್ಯಂಡ್ ಮ್ಯಾಡಮ್ ಸುಷ್ಮಾ ಮ್ಯಾಡಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಇನ್ನು ವಿಶ್ವವಾಣಿ ಜೊತೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನೋ ಥರದಲ್ಲಿ ಆಸೆ. ಸೊ ಶೀಲಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್ ಆಸ್ ವೆಲ್. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.